ನಮಸ್ಕಾರ ವೀಕ್ಷಕರೇ, ವೇದ ಅವರ ವ್ಲಾಗಲ್ಲಿ ಫೀಚರ್ ಆಗ್ತಾ ಇದ್ದೀನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಮಾಡಿದ್ದೆ, ಇದು ಸೆಕೆಂಡ್ ಟೇಕು. ಇವಾಗ ಕೇರಳ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಫಸ್ಟು ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ಪಾಕಶಾಲಾ. ಇಲ್ಲಿ ಎಲ್ಲ ಫುಲ್ಲು ರಿಸರ್ವ್ಡ್ ಆಗಿತ್ತು. ಆಮೇಲೆ ಸದ್ಯಕ್ಕೆ ಈ ಟೇಬಲ್ ಸಿಕ್ಕಿದೆ. ಇವಾಗ ಇಡ್ಲಿ ಆರ್ಡ್ರ್ ಮಾಡಿದ್ದೀವಿ, ತಿಂದುಬಿಟ್ಟು ಸ್ಟಾರ್ಟ್ ಮಾಡ್ತೀವಿ. ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀವಿ ರೈಡಲ್ಲಿ? ಟೋಟಲು 5 days ಟ್ರಿಪ್ಪು, ಸ್ಟಾರ್ಟಿಂಗ್ ಫ್ರಮ್ October 1st to October 5th. ಇವತ್ತು ನಮ್ಮ ಪ್ಲ್ಯಾನ್ ಇರೋದು ವಿಯಾ ಸತ್ಯಮಂಗಲಮ್ಮು ಪಲಕ್ಕಾಡ್ ಹತ್ರ ಹೋಗ್ಬೇಕು ಅಂತ. ಸೊ ಅಲ್ಲಿ ಸ್ಟೇ ಎಲ್ಲ ಬುಕ್ ಆಗಿದೆ. ಯಾವುದಾದ್ರು ಆನೆವರ ರೋಡಾಗಿ ಹೋಗ್ತಾ ಇದ್ದೀವಿ. ಅದು ಇವತ್ತಲ್ಲಪ್ಪ, ಇನ್ನೂ 2 ದಿನ ಇದೆ. ಸ್ಪಾಯ್ಲರ್ ಕೊಡ್ತೀನಿ ಇವಾಗ. ಸೊ ಇವತ್ತು ಅದೇ ಪಲಕ್ಕಾಡ್ ಹೋಗ್ಬೇಕು. ಆಲ್ಮೋಸ್ಟ್ ವಿಯಾ ಕೊಯಂಬತ್ತೂರು ಹತ್ರ ಹೋಗಿ ಅಲ್ಲಿಂದ ಹೋಗ್ತೀವಿ. ಸೊ ಇದು ಇವತ್ತಿನ ರೂಟ್ ಮ್ಯಾಪ್. ಸೊ ದಸರಾ ರೈಡು 9 ಜನ ಇದ್ದೀವಿ, ನವಗ್ರಹ ರಾಜ್ಗಾಂವ್. ಅಲ್ಲಿ ಜಾಗ ಇಲ್ಲ ಅಂತ ನಾವು ಅಲ್ಲಿ ಆ ಕಡೆ ಕೂತಿದ್ದೀವಿ. ನಮ್ಗೆ ಇಲ್ಲಿ ದೋಖಾ ಕೊಟ್ಟು KTM ಮತ್ತೆ ರಾಯಲ್ ಎನ್ಫೀಲ್ಡ್ ಅವರು ಬಿಟ್ಬಿಟ್ಟು ಹೋಗ್ತಿದ್ದಾರೆ. ಅವ್ರಿಗೆ ನಮ್ಮ ರನ್ನರ್ ಮತ್ತೆ ರಾಯಲ್ ಎನ್ಫೀಲ್ಡ್ ಅವರು ಬಿಟ್ಟೋಗ್ಬಿಟ್ಟಿದ್ದಾರೆ. ನಾವೆಲ್ಲ ಕಡಿಮೆ CC ಕಡಿಮೆ ಲೋ ಬೈಕ್ ರೈಡರ್ಸ್ ಅಲ್ಲ, ಅದಕ್ಕೆ ಅವರೆಲ್ಲ ಹೈ ರೈಡರು ಬಿಟ್ಟೋಗ್ಬಿಟ್ಟಿದ್ದಾರೆ. ಅವರೆಲ್ಲ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವು ಆರಾಮಿದ್ದೀವಿ, ಖುಷಿಯಾಗಿ ಆಫ್ ಮಾಡಿದ್ದಲ್ಲಿ ಖುಷಿಯಾಗಿದ್ದೀನಿ. ನಿಮ್ಮ ಜೊತೆ ಬರೋದಕ್ಕೆ ಒಂಥರ ಖುಷಿ. ಮೈಯಲ್ಲೆಲ್ಲ ಜಿಮ್ ಅನ್ನೋದು ನಿಮ್ಮ ಜೊತೆ ಬಂದರೆ, ಅದರಲ್ಲೂ ಈ ವೇದ ಮಾತು ಕೇಳ್ತಿದ್ರೆ ಖುಷಿ ಆಗುತ್ತೆ ನನಗೆ. ಯಾಕಂದರೆ ಎಲ್ಲೆಲ್ಲಿಂದನೋ ಏನೇನೋ ಲಿಂಕ್ ಮಾಡಿ ನಗಿಸ್ತಾನಲ್ಲ, ಅದಕ್ಕೆ ಅಲ್ಲ. ಮೊನ್ನೆ ಅವರು ಮಡಿಕೇರಿಗೆ ಹೋಗಿ ನೆನ್ನೆ ಬಂದಿದ್ದಾರೆ. ಇವತ್ತು ನೋಡಿ ಅಷ್ಟು ಅಷ್ಟೇ ಹೋಗ್ತಾ ಇರ್ಬೇಕು. ನಮ್ಮ ಮನೇಲಿ ಬೈತಿದ್ದಾರೆ ಇನ್ನೂ ಏನು, ಇನ್ನೂ 2 ದಿನ ಆಗಿಲ್ಲ, ಕುದುರೆ ಮುಖ ಹೋಗ್ಬಂದು ಆಗಲೇ ಇನ್ನೂ ಹೋಗ್ತಾ ಇದ್ದಾರೆ. ಅಮ್ಮ ಒಂದಿನ ಹಿಂಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದೀನಿ, ಬಟ್ ಹೋಗೋದು ನನ್ನ ಭಾಗವಾದ ಬರೋದಕ್ಕೆ ಅಷ್ಟೇ. ಒಂದೇ ಆಮೇಲೆ ಅವರು ಸುಮ್ಮನೆ ಆಗ್ಬಿಟ್ಟು. ಸೊ ಇವಾಗ ಬ್ರೇಕ್ಫಾಸ್ಟ್ ಆಯ್ತು ಇಲ್ಲಿ ಪಾಕಶಾಲೆಯಲ್ಲಿ. ಹಂಗೆ ಗಾಡಿಗೆಲ್ಲ ಪೂಜೆ ಮಾಡಿ ಹೊರಡ್ತಾ ಇದ್ದೀವಿ. ಇಲ್ಲೊಂದೊಂದು ಎಲ್ಲ ಗಾಡಿಗಳಿಗೆ ಪೂಜೆ ಆಯಿತು. ನೋಡಿ ಏನೋ ಮಾಡ್ತಾ ಇದ್ದಾನೆ ಅಲ್ಲಿ. ಯಾರು ಸಿಕ್ಕರೆ ಹೋಗಿ ಕೂತ್ಕೊಂಡ್ಬಿಡ್ತಿರ್ತಾರೆ. ಸರಿ, ಇನ್ನು ಹೋಗ್ತಾ ಕವರ್ ಮಾಡ್ತೀನಿ. ನೆಕ್ಸ್ಟ್ ಆಫೀಸ್ ದಾವಣಗೆರೆ. ಅದು ಕರ್ನಾಟಕದಲ್ಲಿ ಟಿಬೇಟಿಯನ್ ಅವರ ಸೆಟಲ್ಮೆಂಟ್ ಜಾಗ ಅಂತೆ. ಹೋಗಿ ನೋಡೋಣ ಏನಿದೆ ಅಂತ. ಇಂಜಿನಿಯರಿಂಗ್ ಬಿಸ್ತಿದೆ ಬರೋ ಟೈಮು. ಇನ್ನು ಕೇರಳ ಬಾರ್ಡ್ರ್ ಅಥವಾ ತಮಿಳ್ನಾಡು ಬಾರ್ಡ್ರ್ ಎಂಟ್ರ್ ಆಗ್ತಿದ್ದಂಗೆ ವೆದರ್ ಹೆಂಗಿರುತ್ತೆ, ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಇವಾಗ ಪ್ರಿಪೇರ್ ಮಾಡಿ ಹೋಗಿದ್ದೀನಿ. ರೋಡ್ ತುಂಬಾ ಕಷ್ಟ ಆಗಿದೆ ಮಾತ್ರ, ಸುಮ್ಮನೆ ಮೇನ್ ರೋಡಲ್ಲಿ ಆಗಿರೋದು. ಈ ಬಂದು ನೋಡಿ ಸ್ಲ್ಯಾಬ್, 3 ಟೈರ್ ಸ್ಲ್ಯಾಬ್, ಇವೆಲ್ಲ ಮಸ್ತ್ ಇದೆ. ಇದೇನು ಸೋಲಾರ್ ಸೀಟ್ ಅನ್ಸುತ್ತೆ. ಎಷ್ಟೋ ಗಿಗಾವ್ಯಾಟಲ್ಲೇ ಇಲ್ಲಿ ಲೆಫ್ಟಲ್ಲಿ ನೋಡಿ, ಎಷ್ಟೋ ಗಿಗಾವ್ಯಾಟಲ್ಲೇ ಎನರ್ಜಿ ಜನರೇಟ್ ಮಾಡ್ತಿರ್ತಾರೆ. ವ್ಯೂ ಎಲ್ಲ ಚೆನ್ನಾಗಿದೆ ನೋಡಿ. ಇವಾಗ ಮಾತ್ರ ಕಟ್ಟಡವಾಗಿದೆ ಅಷ್ಟೇ ಹೇಳ್ಬೋದು. ಹುಷಾರಾಗಿ ಬೆಳೆಸ್ಬೇಕು. ಮಳೆ ಹೇಳೋದ್ರಿಂದ ಜಾಲ್ ಬರುತ್ತೆ. ನಾನು ಅದಕ್ಕೆ ಗುಂಡಿ ಎಳಿಸ್ತೀನಿ. ಹಂಗೆ ಆ ಕಡೆ ಹೋಗ್ಬೋದು, ಮೈಲಲ್ಲ, ಅದಕ್ಕೆ ಭಯ. ಎಲ್ಲ ಫ್ಯೂಲ್ ಹೊಡಿಯೋ ಥರ ನಿಂತ್ಕೊಂಡು ಓಡಿಸ್ಕೊಂಡು ಹೋಗ್ಬೋದು ನೋಡಿ ಅಷ್ಟೇ. ದಿಸ್ ಈಸ್ ಫಾರ್ ಬೆಟರ್. ಏನು ಗೊತ್ತಾಗಲ್ಲ, ಅದೇ ಅಂತ ನೀವು ಬಂದ್ಬಿಟ್ರೆ ಸೌಕಾಗುತ್ತೆ ಅಷ್ಟೇ. ಎಲ್ಲ ಹಿಂಗೆ ಹಚ್ಚಿಸ್ಕೊಂಡು ನಿಲ್ಸ್ಕೊಂಡು ಹೋಗ್ತಾ ಇರೋದು. ಅದು ರೋಡ್ ಹಿಂಗೆ ಮುಂದೆ ಬ್ಯಾಲೆನ್ಸ್ ಮಾಡಿದ್ರೆ ಸರಿ ಆಗುತ್ತೆ.
ನಾವು ರೈಡರ್ಗಳನ್ನಲ್ಲ, ಬಟ್ ಹುಷಾರಾಗಿ ಹೋಗ್ಬೇಕು. We can't avoid the stand up like this, go, get caught up, the bike will go. ಒಳ್ಳೆ ರೋಡ್ ಸಿಕ್ತು ಇಲ್ಲಿ, ಖುಷಿ. ಸಮ್ ಒಳ್ಳೆ ಚಿಕ್ಸ್. ಎಲ್ಲ ಮಸ್ತಾಗಿದೆ ಮಾತ್ರ, ಕ್ರೇಜಿ. ಅಲ್ಲಿ ಮ್ಯಾಪಲ್ಲಿ ನಮಗೆ ಲೆಫ್ಟ್ ಅಷ್ಟು, ಬಟ್ ಅಲ್ಲಿ ಲೆಫ್ಟ್ ಬೇರೆ ಅದು ಊರಿಗೆ ಲೆಫ್ಟ್ ಅಲ್ಲ ರೈಟ್ ಅಂತ ನಮಗೆ 80 ಕೊಡಿಸೋದು ಊರಲ್ಲಿ. ನಾವು 8ಅಲ್ಲಿ ಬಂದ್ವಿ, ಇಲ್ಲೆಲ್ಲ ಹೋಗ್ತಾನೆ ಇದೆ, ಅದಂತೂ ಸಿಗ್ತಾ ಇಲ್ಲ. ಎಲ್ಲ ಬಂದು ಸತಿ ಕೇಳ್ಬಿಡೋದು ಒಳ್ಳೇದು. ಯಾರೋ ಸಿಕ್ಕಿದ್ರು ಕೇಳ್ಕೊಂಡು ಬಂದು ಇಲ್ಲೆಲ್ಲ ಬಂದ್ವಿ. ಯಾಕೋ ಟೆಂಪಲ್ ವೈಬ್ಸ್ ಬರ್ತಾ ಇದೆ ನಂಗೆ. ಈ ಬಾವುಟ ಗೀಟ ಎಲ್ಲ ನೋಡಿದ್ರೆ ಪ್ರಾಬಬ್ಲಿ ಇದೆ ಬಹುದು, ಇಲ್ಲಾಂದ್ರೆ ವಾಪಸ್ ಊಟ ನೋಡ್ದೆ ಹೋಗೋದಿದ್ದು. ಅಗೇನ್ ಇಯರ್ ವೇಪಾ. ಇವಾಗ ನಮ್ ಬಾಯ್ಸ್ ಎಲ್ಲ ಬಂದ್ರು, ಅವ್ರು ಆ ಕಡೆ ಅಲ್ಲೆಲ್ಲ ಲೆಫ್ಟ್ ತಗೊಂಡ್ ಮ್ಯಾಪಲ್ಲಿ ಲೆಫ್ಟ್ ತೋರಿಸಿತ್ತಲ್ಲ, ಅಲ್ಲಿ ತಗೊಂಡೆಲ್ಲ ಹೋಗ್ಬಿಟ್ಟಿದ್ರು. ಅದೇ ಲೆಫ್ಟ್ ಹಂಗಿಲ್ಲ, ಅಲ್ಲಿ ರೈಟ್ ತಗೊಬೇಕು. ರೈಟ್ ತಗೊಂಡ್ ಬಂದ್ರೆ ಸೀದಾ ಅಲ್ಲಿ ಬರುತ್ತೆ. ಇಲ್ಲಿ ಬಂದ್ಮೇಲೆ ಅಲ್ಲಿ ಕೆಳಗಡೆ ಒಂದು ಬೋರ್ಡ್ ಕಾಣುತ್ತೆ, ಆ ಬೋರ್ಡ್ ಪುನಃ ರೈಟ್ ತಗೊಂಡ್ರೆ ಸೀದಾ ಅಲ್ಲಿ ಬರುತ್ತೆ. ಇವಾಗ ಇಲ್ಲಿ ಪುನಃ ಲೆಫ್ಟ್ ರೈಟ್ ಇದೆ, ಎಲ್ಲಿ ಆಗ್ಬೇಕಂತ ಗೊತ್ತಿಲ್ಲ. ಸೊ ಇದೆಲ್ಲ ಟೆಂಪಲ್ ವೈಬ್ಸ್. ಆ ಬಾವುಟ ಗೀಟ ಎಲ್ಲ ನೋಡಿ ನಂಗೆ ಲಡಾಖಿನ ವೈಬ್ ಬಂದಿದ್ರಿಂದ ಪ್ರಾಬಬ್ಲಿ ಇಲ್ಲಿ ಗೋ ಲೆಫ್ಟ್ ಆಗೋಣ. ಚೆನ್ನಾಗಿದೆ. My mind is telling left. ಇಲ್ಲ ನಾವು ಅವನ್ನೇ ಫಾಲೋ ಮಾಡ್ಕೊಂಡ್ ಬಂದಿದ್ದೆ, ಅವರೇ ಹೇಳಿದ್ದು. ಇಲ್ಲ ಅವ್ರಿಗೆ ಹೇಳ್ಬೇಕು. ಸೊ ಹಿಯರ್ ಪಾರ್ಕಿಂಗ್ ಇಸ್ ದೇರ್. ನೋ ಸರ್, ಈ ಕಡೆನೂ ಆ ಕಡೆನೂ ಪಾರ್ಕಿಂಗ್ ಅಂತ. ಥ್ಯಾಂಕ್ಸ್ ಬ್ರೋ. So we have reached. ಖುಷಿ ಆಗೋಯ್ತು ನಂಗೆ ಬಂದ್ಬಿಟ್ಟು. ಈ ವ್ಯೂ ನೋಡ್ಲಿಲ್ಲ ಅಂದ್ರೆ we'll enjoy the view first. ಏನ್ ಚೆನ್ನಾಗಿದೆ. ಕ್ರೇಜಿ ವ್ಯೂ, ಕ್ರೇಜಿ. ನೋಡಿ ಇಲ್ಲಿ ಪಾರ್ಕಿಂಗ್ ಎಲ್ಲ ಮಾಡಿದ್ರೆ ಚೆನ್ನಾಗೇ ಇದೆ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಹೋಗ್ಬೇಕಿದ್ದು ಹುಡ್ಕೋ ಅಷ್ಟೊತ್ತಿಗೆ ನಮ್ಗೆ ಸಾಕಾಗೋಯ್ತು. ವ್ಯೂ ಅಂತೂ ಚೆನ್ನಾಗಿದೆ. ಮುಳ್ಳು ತರ ಕಾಣಿಸ್ತಿದ್ಯಾ ಅಪ್ಪ? ಔಟ್ ಸೈಡರ್ ತರ ಕಾಣಿಸ್ತಾ ಇದೆಯಾ ನಿನ್ ಪಕ್ಕ? ಒಳಗೆ ಫೋಟೋ ಶೂಟ್ ಇರಲ್ಲ ಅನ್ಸುತ್ತೆ. ಸೊ ಅಲ್ಲಿ ಕ್ಲೋಸ್ ದಿಸ್. ಇಲ್ಸಿ ಆಚೆನೆ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ಏನಪ್ಪ ಶೂ ಬಿಚ್ಬೇಕಾ? ಇಲ್ಲಿ ಶೂ ಬಿಚ್ಬೇಕಂತೆ ಆಬ್ವಿಯಸ್ಲಿ. ದೇವಸ್ಥಾನದೊಳಗೆಲ್ಲ ಹೋಗ್ತಾರೆ ಅಂದ್ರೆ ಶೂ ಬಿಚ್ಚಿ ಹೋಗ್ಬೇಕು. ನೋಡಿ ಅಲ್ಲೇ ನಮ್ಮ ಉದ್ದುದಕ್ಕೆ ಪಿಲ್ಲರ್ಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ಏನು ಅಂತ ಗೊತ್ತಿಲ್ಲ. ವಾಟ್ ಇಸ್ ದಿಸ್? ಇಲ್ಲೇನೋ ಒಂದು ಹಾಸ್ಟೆಲ್ ಥರ ಇದೆ. ಐ ಡೋಂಟ್ ವಾಂಟ್ ಟು ಕವರ್ ಆಲ್ ದಿಸ್. ವ್ಯೂ ಪಾಯಿಂಟ್ ಅಂತೂ ಚೆನ್ನಾಗಿದೆ. ಇಲ್ಲೇನಾದ್ರು ಸ್ನೋಗಿ ಎಲ್ಲ ಬಂದು ಇನ್ನೂ ಒಳ್ಳೆ ಮೌಂಟೇನ್ಸ್ ಇದ್ಬಿಟ್ಟಿದ್ದಾರೆ. ಪಕ್ಕಾ ಲಡಾಖ್ ಹಿಲ್ಸ್ ಅಂಡರ್ ಕನ್ಸ್ಟ್ರಕ್ಷನ್. ಪ್ಲೇಸ್ ಇಸ್ ಗುಡ್. This is the entrance.
ಅದೇ ಆರ್ಟ್ಸ್ ಪೇಂಟಿಂಗ್ ಎಲ್ಲ ಮಸ್ತಾಗಿದೆ ಮಾತ್ರ, ಡೀಟೇಲಿಂಗ್ ಎಲ್ಲ. ಯಾರೋ ಹೆಲ್ಮೆಟ್ ಇಟ್ಟಿದ್ದಾರೆ. ಈ ಥರ ಕೆಲಸಗಳಂತೂ ಮಾಡೋಕ್ಕೆ ಹೋಗ್ಬೇಡಿ. ಯಾರೋ ವಿಸಿಟರ್ಸ್ನ ಹೆಲ್ಮೆಟ್ ಇದು. ಲಾಂಗ್ ಅಂತ ಬಂದು ಎಲ್ಲ ಪೇಂಟಿಂಗಲ್ಲಿ ಇವರೊಬ್ಬರನ್ನೇ ನೋಡ್ತಾ ಇದ್ದೀನಿ. ಯಾರು ಅಂತ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಾದರೆ ಹೇಳಿ. ಚಾಂಡಿಲಿಯರ್ ಇದೆ, ಡೀಟೇಲಿಂಗ್ ನೋಡಿ. ಅವ್ರ ಲಾಮ ಕ್ರೇಜಿ ಇದೆ. ಏನು ಅಂತ ಗೊತ್ತಾಗಲಿಲ್ಲ, ನೋಡೋಣ. ಇದೇನಕ್ಕೆ ಇದು ಹಿಂಗೆ ಹಾಕಿರೋದು? ಕುತ್ಕೊಂಡು ಧ್ಯಾನ ಮಾಡಕ್ಕ ಈ ಥರ ನೋಡಿ. ಬೈಕ್ ಸೀಟಲ್ಲಿ ಕೂತಿದ್ದೀವಿ, ಹೋಗೋಕ್ಕೆ ಭಾರಿ ಡಿಸ್ಟೆನ್ಸ್ ಇದೆ ಅಂತ. ಇದೇನು ಇಲ್ಲೊಬ್ರು ಅವ್ರನ್ನೇ ಮಿಸ್ ಮಾಡ್ಬಿಟ್ಟಿದ್ವಿ. ಗಂಟೆ ಎಲ್ಲ ಹೊಡೆಯೋ ಪ್ಲಾನ್ ಹಾಕಿದ್ದಾರೆ. ಹೊರಗಡೆ ಫುಲ್ ಹತ್ಕೊಂಡು ಹೊಡಿತಾ ಇದೆ, ಬಟ್ ಒಳಗಡೆ ಫುಲ್ ಕಾಮಾಗಿ ಪೀಸಾಗಿ ಸಣ್ಣಗೆ ಆರಾಮಾಗಿದೆ. ಈ ಥರ ಜಾಗಕ್ಕೆ ಬಂದರೆ ಡೋಂಟ್ ಕ್ರಿಯೇಟ್ ನ್ಯೂಸೆನ್ಸ್, ಕಾಮಾಗಿರಿ, ಚಿಲ್ಲಾಗಿರಿ ಅಷ್ಟೇ. ಸತ್ಯಮಂಗಲಮಿಗೆ ಹೋಗ್ತಾ ಇದೀವಿ. ಪೆಟ್ರೋಲ್ ಖಾಲಿ ಆಯ್ತು, ಪೆಟ್ರೋಲ್ ಎಲ್ಲ ಫುಲ್ ಟೈಮ್ ಮಾಡಿಸಿದ್ವಿ. ಹೋಗ್ತಾ ಇದೀವಿ. ಅಲ್ಲಿ ಚೆಕ್ ಪೋಸ್ಟ್ ಏನೋ ಪ್ರಾಬ್ಲಮ್ ಇದೆ. ಚೆಕ್ ಪೋಸ್ಟ್ ಕ್ಲೋಸ್ ಮಾಡೋ ಒಳಗೆ 5 o'clock ಏನೋ ಎಂಟ್ರಿ ಬಿಡಲ್ಲ. ಅದನ್ನ ಸ್ವಲ್ಪ ಡೇಂಜರಸ್ ಸ್ಪಾಟ್ ಅಂತ. ಅಷ್ಟೆಲ್ಲ ನಾವು ಚೆಕ್ ಪೋಸ್ಟ್ ದಾಟ್ಕೊಂಡ್ರೆ ವಿಲ್ ಬಿ ಏಬಲ್ ಟು ಕ್ರಾಸ್ ಇಟ್ ವೆರಿ ಸೇಫ್ಲಿ. ಸೊ ಅಷ್ಟೊಳಗೆ ಚೆಕ್ ಪೋಸ್ಟ್ ರೀಚ್ ಆಗೋದು ಏನಿದೆ. ಈವ್ನಿಂಗ್ ಸೋ ಬ್ಯೂಟಿಫುಲ್. ಹಿಂದ್ಗಡೆ ಈ ತರ ವ್ಯೂ ಇದ್ದು ಸನ್ಸೆಟ್ ಆಗ್ತಾ ಇದೆ, ಮಧ್ಯಾಹ್ನ ಬೇರೆ. ಅದು ಈ ತರ ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತೀರಾ ಇನ್ನೂ ಮಜಾ. ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ತರ ವ್ಯೂನು ಚೆನ್ನಾಗಿದೆ. ಎಷ್ಟು ಕಾಣತ್ ಗೊತ್ತಿಲ್ಲ. going to cover but at the same time I have to focus on road also. So ಇದು ಅನ್ಸುತ್ತೆ ಚೆಕ್ ಪೋಸ್ಟ್. here ಇದೇ ಚೆಕ್ ಪೋಸ್ಟ್. ನಮ್ಗೆ ಇವಾಗ ರಿಜಿಸ್ಟರ್ ಎಲ್ಲ ಮಾಡ್ತಾ ಇದ್ದಾರೆ. ಈ ಸೈಡ್ ಹಿಂಗೆ ಹೋಗ್ಬೇಕು. ವ್ಯೂ ಚೆನ್ನಾಗಿದೆ ನೋಡಿ. ಅದೇನೋ ಟ್ರೈಲ್ ಕಾಣಿಸ್ತಾ ಇದೆ. ಮಾಡ್ತಿದ್ದಾರೆ ಮಕ್ಳು ಇಡಿಯಾಗಿ ಅಂತ ಹಾಕೊಂಡ್ಬಿಟ್ರೆ ಹೋಗಪ್ಪ. ಹಾಗಾಗ್ಬಿಡಪ್ಪ ಕ್ಯಾಮ್ರಾದು. ಹಿಂಗೆ ಹೋಗ್ಬೇಕು ನೋಡಿ. ಸ್ಟಾರ್ಟಿಂಗ್ ಇದೆ. ಅದೇನೋ ನಾವು ಕ್ರಾಸ್ ಮಾಡ್ತಾ ಇದ್ದೆ. ಇವಾಗ ಲ್ಯಾಪನ್ಸ್ ಗಾಡಿ ಹಿಂಗೆ ಹಾಕೊಂಡ್ಬಿಟ್ರೆ ಮಜಾನೇ ಬೇರೆ.
ಇಲ್ಲಿ ಮುಂದೆ ಆನೆ ಇದೆಯಂತೆ ನೋಡಿ, ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ. ನೋಡಿ ಅಷ್ಟಿದ್ರೆ ಅಲ್ಲಿ ತನಕ ಹೋಗಿರೋದು. ಸದ್ಗುರು ತರ ಇರೋದು ಇದು. ತೋರಿಸ್ತೀನಿ ತೋರಿಸ್ತೀನಿ. ನೋಡಿ ಬಂದು ಊಟನೆಲ್ಲ ಹೊಡಿತಿದ್ದಾರೆ. ಓಹೋ ಮುಂದೆ ನೋಡು. ಆನೆ ಬೆಂಟಲ್ಲಿ ಓಡು. ಬಿದ್ದು ಪುನಃ ವಾಪಸ್ ಯೂಟರ್ನ್ ನಡೀತು. ಅಲ್ಲಿ ನೋಡಿ ಅಲ್ಲೇ ಯೂಟರ್ನ್ ಸ್ಲೋ ಮಾಡಿ ಹೋಗುತ್ತೆ, ಲೆಫ್ಟಿಗೆ ಹೋಗುತ್ತೆ. ಯು ಹ್ಯಾವ್ ಟು ಬಿ ಕಾಮ್. ಹೌದು ಓಡು. ಇವಾಗ ಅದ್ ಈ ಕಡೆ ಚಾರ್ಜ್ ಮಾಡ್ತೀನಿ, ನಾವು ವಾಪಸ್ ಓಡ್ಬೇಕು. ಅದು ಆಟ ಆಡ್ತಿರೋದು ಆನೆ. ಬೇಡ ಬೇಡ ಬೇಡ, ರಿಸ್ಕ್ ಇದೆ. ಕಾಲ 2 ನಿಮಿಷ ಹೋಗುತ್ತೆ, ಕಾಲ ಹೋಗುತ್ತೆ. 1 ನಿಮಿಷ ವೇಟ್ ಮಾಡು. ಬೇಡ ಬೇಡ, ವೈಟ್ ಅಲ್ಲಿ ಬಸ್ ಇದೆ, ಲೆಫ್ಟ್ ಅಲ್ಲಿ. One eternity later. ಇಲ್ಲಿಂದ ಅಲ್ಲಿ ತನಕ ಅಷ್ಟು ಆಗಿದೆ. ಇಲ್ಲ ಇಲ್ಲ ಅನ್ಸಲ್ಕಾಗಿದೆ. ಅಂತೂ ಆನೆ ಅಡ್ವೆಂಚರ್ ಮುಗೀತು. ರೋಡ್ ನೋಡಿ ಮಸ್ತ್ ಆಗಿದೆ ಇಲ್ಲಿ. ಓಹೋ ಕಲ್ಲಿತ್ತು ಅನ್ಸುತ್ತೆ. ಈ ಅಡ್ವೆಂಚರ್ ಅಂತೂ ಸೇವ್ ದ ಎಲಿಫೆಂಟ್. ಏನು ಮಾಡ್ಲಿಲ್ಲ, ನೀಟಾಗಿ ಸೈಡಲ್ಲಿ ಕಾಸೆ ಬಿತ್ತು ಬಂದ್ಬಿಟ್ವಿ. ಓಹೋ ಎಷ್ಟಾಗಿ ನೋಡಿ ಮಸ್ತಾಗಿದೆ. ನಿಧಾನ ತಗೋ, ಯಾಕೆ ಎಲ್ಲ ತಿರುಗಲಿ. ನೀವು ನೋಡ್ಕೊಂಬಿಡಿ, ಕ್ರೇಜಿ ಇದೆ ನೋಡ್ರಿ. ಅಲ್ಲಿ ತುಂಬಾ ಡೆಪ್ತ್ ಇದೆ. ಅಲ್ಲಿ ಎಲ್ಲ ಗೊತ್ತಿಲ್ಲ, ಈ ಕಡೆ ಬಂದು ಈ ಕಡೆ ಎಲ್ಲ ಕಾಣ್ತಾ ಇದೆ. ಕ್ರೇಜಿ ಇದೆ. ಟೈಮ್ ಇಲ್ಲ. ಓಹೋ ಇವಾಗ ನಾವು ಹೋಗ್ತಿರೋದು 27 ವೇಕೆಂಟ್ ಬೆಂಚ್ ಇದೆ. ಇನ್ನೊಂದು ಅಡ್ವೆಂಚರ್ ಸ್ಟಾರ್ಟ್ ಆಯ್ತು. ಒಂದ್ ಮುಗಿದೇ ಇಲ್ಲ ಅಷ್ಟಾಗ ಇನ್ನೊಂದು. ಲಾರಿಗಳು ಬರ್ತಾರೆ ಹುಷಾರು ನೋಡಿ. ಈ ತರ ಲಾರಿ ಬಂದಾಗ ನಾವು ವೆಯ್ಟ್ ಆಗಿರ್ಬೇಕು. ಲೆಫ್ಟ್ ಅಲ್ಲಿ ಇದೆ, ಅದಕ್ಕೆ ಹೋಗಿ ಟಚ್ ಆಗ್ಬಿಡುತ್ತೆ. ಸೊ ಈ ತರ ಹೇಳ್ತೀನಿ ಮನುಷ್ಯ ನಾವು ವೆಯ್ಟ್ ಹೋಗ್ಬೇಕು. ಮಾತ್ರ ಸುಮ್ಮನೆ ಹನಕ್ ಮಾಡ್ತಾರೆ. ನೋಡಿ ಅಲ್ಲೆಲ್ಲ ಎಷ್ಟು ಹಚ್ಕೊಂಡ್ ನೋಡಿ ಫುಲ್ ಸ್ಲೋ.
ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಫೋಟೋ ಶೂಟ್ಗೆಲ್ಲ ನಮ್ಗೆ ಟೈಮ್ ಇಲ್ಲ. ಫೋಟೋ ಅಷ್ಟೇ. ಆಲ್ಮೋಸ್ಟ್ 7 o'clock 18 minutes. ಇನ್ನ ಆಲ್ಮೋಸ್ಟ್ 137 kilometers ಇದೆ. ಹೋಗ್ಬೇಕು. ರೀಚ್ ಆದ್ರೆ 10:30 ಹತ್ರ ಆಗುತ್ತೆ. 10:30 ಹತ್ರ ಆಗುತ್ತೆ. ನೋಡೋಣ. ರೋಡ್ ಮಾತ್ರ ಕಚ್ಚಡ ಆಗಿದೆ. ಹೈದು ಹಿಡ್ಕೊಂಡು ಹಂಗ ನಡ್ತಾರೆ. ಲೆಫ್ಟ್ ರೈಟ್ ಎಲ್ಲಾ ಕಡೆ ಚಿಕ್ಕ ಕಾಡು ಹಾಕೊಂಡ್ ಬರ್ತಾರೆ. ಗಾಡಿ ಹೊಸ ಬರಲ್ಲ, ತಗೊಂಡ್ಬಿಡ್ತಾರೆ ಗಾಡಿಗಳನ್ನ. ನೋಡಿಲ್ಲ ಇದು